ಮೀಸಲಾತಿಯ ಜಟಾಪಟಿ ಕೈ ಸರ್ಕಾರಕ್ಕೆ ಟೆನ್ಷನ್ ಅನ್ನ ಶುರು ಮಾಡಿದೆ. ಹೈಕಮಾಂಡ್ ವರೆಗೂ ತಲುಪಿದ ನಾಯಕರ ಕಿತ್ತಾಟ ಇದೀಗ ಕೈ ಸರ್ಕಾರಕ್ಕೆ ಟೆನ್ಷನ್ ಹೆಚ್ಚಿಸಿದ ಒಳ ಮೀಸಲಾತಿ. ಹೈಕಮಾಂಡ್ ವರೆಗೂ ತಲುಪಿದ ನಾಯಕರ ಕಿತ್ತಾಟ. ಕಾಂಗ್ರೆಸ್ ದಲಿತ ಎಡಗೈ ಬಲಗೈ ಲೀಡರ್ಸ್ ಜಟಾಪಟಿ ನಡೆದಿದೆ. 15% ಒಳ ಮೀಸಲಾತಿ ಜಾರಿ ಸಂಬಂಧ ಕೈ ಕಿತ್ತಾಟ. ಪರಮೇಶ್ವರ್ ಜೊತೆ ದಲಿತ ಎಡಗೈ ನಾಯಕರ ಚರ್ಚೆ. ಸಚಿವ ಕೆಎಚ್ ಮುನಿಯಪ್ಪ, ಸಚಿವ ತಿಮ್ಮಾಪುರ್ ಭೇಟಿ. ಮಾಜಿ ಸಚಿವ ಎಚ್ ಆಂಜನೇಯ, ಶಾಸಕ ಶ್ರೀನಿವಾಸ್ ಬೆಂಗಳೂರಿನ ಪರಮೇಶ್ವರ ನಿವಾಸದಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಒಳ ಮೀಸಲಾತಿ ಗೊಂದಲ ಬಗ್ಗೆ ನಾಯಕರ ಚರ್ಚೆ. ಎಡಗೈ ಸಮುದಾಯಕ್ಕೆ ಶೇಕಡ 5% ಒಳ ಮೀಸಲಾತಿ, ಬಲಗೈ ಸಮುದಾಯಕ್ಕೆ ಶೇಕಡ 5% ಒಳ ಮೀಸಲಾತಿ. ಎಸ್ಸಿ ಅಸ್ಪೃಶ್ಯ ಸಮುದಾಯಕ್ಕೆ ಶೇಕಡ 4% ಒಳ ಮೀಸಲಾತಿ, ಅಲೆಮಾರಿ ಸಮುದಾಯಕ್ಕೆ ಶೇಕಡ 1% ಮೀಸಲಾತಿಗೆ ಪಟ್ಟು ಹಿಡಿದಿದ್ದಾರೆ. ಸದ್ಯಕ್ಕೆ ಒಳ ಮೀಸಲಾತಿ ನೀಡಲು ಸರ್ಕಾರದ ಹಿಂದೇಟು. ಸರ್ಕಾರ ನಿರ್ಧಾರಕ್ಕೆ ಕೆರಳಿರುವ ಕಾಂಗ್ರೆಸ್ ನಾಯಕರು. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿಯ ಟೆನ್ಷನ್ ಹೆಚ್ಚಾಗಿದೆ. ಹೈಕಮಾಂಡ್ ವರೆಗೂ ತಲುಪಿದ ನಾಯಕರ ಕಿತ್ತಾಟ. ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ದಲಿತ ಎಡಗೈ ಸಮುದಾಯದ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ. ಪರಮೇಶ್ವರ್ ಜೊತೆ ದಲಿತ ಎಡಗೈ ನಾಯಕರ ಚರ್ಚೆ. ಮಾಜಿ ಸಚಿವ ಆಂಜನೇಯ, ಶಾಸಕ ಶ್ರೀನಿವಾಸ್, ಎಲ್ ಹನುಮಂತಯ್ಯ, ಸಮುದಾಯದ ಮುಖಂಡರಾದ ಧರ್ಮಸೇನಾ ಗೌತಮ್ ಉಪಸ್ಥಿತಿಯಿದ್ದರು. ಬೆಂಗಳೂರಿನ ಸದಾಶಿವನಗರದ ಪರಮೇಶ್ವರ್ ಸರ್ಕಾರಿ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎಡಗೈ ಸಮುದಾಯಕ್ಕೆ 5%, ಬಲಗೈ ಸಮುದಾಯಕ್ಕೆ 5% ಕೊಡಬೇಕು ಮೀಸಲಾತಿ. ಎಸ್ಸಿ ಅಸ್ಪೃಶ್ಯ ಸಮುದಾಯಕ್ಕೆ ಶೇಕಡ 4% ಒಳ ಮೀಸಲಾತಿ ಸಿಗುತ್ತಾ, ಅಲೆಮಾರಿ ಸಮುದಾಯಕ್ಕೆ ಶೇಕಡ 1% ಮೀಸಲಾತಿ ಸಿಗುತ್ತಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ನಾಯಕರಿಗೆ ಆವಾಗ ಭೇಟಿ ಆಗ್ತಿದ್ವಿ. ಆವಾಗ ಇಂಥ ಪ್ರಶ್ನೆಗಳು ಬಂದಾಗ ಚರ್ಚೆ ಬರುತ್ತೆ. ಏನಾಯ್ತು ಏನಿಲ್ಲ ಅನ್ನೋದು ಅವ್ರ ಗಮನಕ್ಕೆ ತರಬೇಕಾದ ನಮ್ಮ ಕರ್ತವ್ಯ. ತಂದಿದ್ವಿ. ಅದ್ರಲ್ಲಿ ಏನಿದೆ, ನಾಯಕರಿಗೆ ಆವಾಗ ಭೇಟಿ ಆಗ್ತಿದ್ವಿ. ಆವಾಗ ಇಂಥ ಪ್ರಶ್ನೆಗಳು ಬಂದಾಗ ಚರ್ಚೆ ಬರುತ್ತೆ. ಏನಾಯ್ತು ಏನಿಲ್ಲ ಅನ್ನೋದು ಅವ್ರ ಗಮನಕ್ಕೆ ತರಬೇಕಾದ ನಮ್ಮ ಕರ್ತವ್ಯ. ತಂದಿದ್ವಿ. ಅದ್ರಲ್ಲಿ ಏನಿದೆ, ನಮ್ಮ ನಾಯಕರು ಅಂತಂದ್ರೆ ತಪ್ಪ? ಏನ್ ತಪ್ಪಲ್ಲ. ಸಮಸ್ಯೆ ಆಗಲ್ಲ. ನಾವಿನ್ನೂ ಈಗ ಮಾತಾಡ್ತಾ ಇದೀವಿ. ಏನ್ ನಡೀತಾ ಇದೆ ಏನಿಲ್ಲ ಅನ್ನೋದನ್ನ ನಮ್ಮ ನಾಯಕರು ತಿಳಿಸ್ತಿದೀವಿ. ಕ್ಯಾಬಿನೆಟ್ದಾಗ ಏನ್ ಆಗ್ತೈತಿ ಅದು ಫೈನಲ್. ರಿಕ್ರೂಟ್ಮೆಂಟ್ ತಡ ಆಗ್ತೈತಿ, ಲಘು ಆಗ್ತೈತಿ ಅನ್ನೋದು ಒಂದು ಕಡೆ ನಾವು ಕ್ಯಾಬಿನೆಟ್ ಡಿಸಿಷನ್ ಏನ್ ತಗೊಂಡು ಇದೀಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯ ವಿಚಾರ ಬಗೆಹರಿದ್ರೆ ಅಲ್ಲಿ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದ್ ಕಡೆ ವಿರೋಧ ಪಕ್ಷಗಳಿಂದ ಕೂಡ ಪಟ್ಟು ಕೇಳ್ತಾ ಬರ್ತಾ ಇರುವಂಥದ್ದು. ಬಟ್ ಇದೀಗ ಏನು ಶೇಕಡ 15% ಏನು ಒಳ ಮೀಸಲಾತಿ ಹಂಚಿಕೆ ಇತ್ತೋ ಇದರಲ್ಲೇ ಪ್ಲಾನ್ ಆಗಬೇಕು. ಇದೀಗ ಎಡಗೈಗೆ 5%, ಬಲಗೈಗೆ 5%, ಇನ್ನು ಅದರಷ್ಟೇ ಅಸ್ಪೃಶ್ಯ ಸಮುದಾಯಕ್ಕೆ ಶೇಕಡ 4%, ಅಲ್ಪ ಸಮುದಾಯಕ್ಕೆ ಶೇಕಡ 1% ಅಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಡೀತಾ ಇರುವಂಥದ್ದು. ಸೂತ್ರ ಒಂದು ಜಾರಿಗೆ ಬಂದ್ರೆ ಏನೆಲ್ಲ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ. ಕೊಲಂಬೋ ಅಂದ್ರೆ ಕೊರಚ, ಲಂಬಾಣಿ, ಬೋವಿ ಸಮುದಾಯ ಬರುತ್ತೆ. ಸೊ ಈ ಎಲ್ಲ ಜಾತಿಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಡಗೈ 6%, ಬಲಗೈ 5%, ಸ್ಪೃಶ್ಯ 4%. ಅಂದ್ರೆ ಇಲ್ಲಿ -1% ಅಲ್ಲಿ ಮೈನಸ್ ಆಗುತ್ತೆ. ಒಳ ಮೀಸಲಾತಿಯ ಸೂತ್ರ 3 ನಾವಿಲ್ಲಿ ಗಮನಿಸಿ ನೋಡಿದಾಗ ಎಡಗೈ 5%, ಬಲಗೈ 5%, ಸ್ಪೃಶ್ಯ 5%. ಒಳ ಮೀಸಲಾತಿಯ ಸೂತ್ರ ವಿಚಾರಕ್ಕೆ ನಾವಿಲ್ಲಿ ಗಮನಿಸಿ ನೋಡಿದಾಗ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ ಮಾತನಾಡೋದಾದ್ರೆ ಇದೀಗ ಒಳ ಮೀಸಲಾತಿಯ ಸೂತ್ರ 1ರಲ್ಲಿ ಎಡಗೈಗೆ 5%, ಬಲಗೈಗೆ 5%, ಸ್ಪೃಶ್ಯದಲ್ಲಿ 4% ಆಗುತ್ತೆ. ಇನ್ನು ಸೂತ್ರ 1 ಜಾರಿಗೆ ಬಂದ್ರೆ ಎಡಗೈ ಬಲಗೈ ಜಾತಿಗಳಿಗೆ 5% ಕಡಿತ ಮಾಡಿದಲ್ಲಿ ಕೊಲಂಬೋಗೆ ಅತಿ ಹೆಚ್ಚು ನಷ್ಟ ಆಗುವಂಥದ್ದು. ಇನ್ನು ಕೊಲಂಬೋ ಅಂದ್ರೆ ಕೊರಚ, ಲಂಬಾಣಿ, ಬೋವಿ ಸಮುದಾಯ ಬರುತ್ತೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಸರ್ಕಾರಕ್ಕೆ ಒಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಇವತ್ತು ಸಹಿತ ಗೃಹ ಸಚಿವರನ್ನ ಅಲ್ಲಿ ಮೀಟ್ ಮಾಡಿರುವಂತದ್ದು ಒಂದಿಷ್ಟು ಶಾಸಕರು. ಇದ್ರ ಬಗ್ಗೆ ಎಲ್ಲ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ವನಿತಾ, ಏನು ಒಳ ಮೀಸಲಾತಿ ಅಂದ್ರೆ ನೇಮಕಾತಿ ವಿಚಾರಕ್ಕೆ ಸರ್ಕಾರ ಯಾವಾಗ ನಿರ್ಧಾರಗಳನ್ನ ತೆಗೆದುಕೊಳ್ತೋ ಆ ಹಳೆಯ ಪದ್ಧತಿಯನ್ನೇ ಮೀಸಲಾತಿ ವಿಚಾರದಲ್ಲಿ ಮುಂದುವರಿಸಬೇಕು ಅನ್ನುವಂತಹದ್ದು ಕೂಡ ಆ ಒಂದು ಸಭೆಯಲ್ಲಿ ಚರ್ಚೆ ಆಗಿತ್ತು. ಅದರ ಬೆನ್ನಲ್ಲೇ ಇದೀಗ ಏನು ಹೊಸ ಮೀಸಲಾತಿ ಪದ್ಧತಿ ಅಂದ್ರೆ ಒಳ ಮೀಸಲಾತಿ ಕೊಟ್ಟಾಗ 6-6-5 ಅನುಪಾತದಲ್ಲಿ ನಿರ್ಧಾರ ಮಾಡಲಾಗಿತ್ತು. ಅದು ಕೋರ್ಟ್ ನಲ್ಲಿ ಇರೋದ್ರಿಂದ ಸದ್ಯಕ್ಕಿರುವಂತಹ ಹಳೆಯ ಪದ್ಧತಿಯನ್ನೇ ಮುಂದುವರಿಸಿಕೊಳ್ಬೇಕು ಅನ್ನುವಂತಹದ್ದು ಕೂಡ ಸಚಿವ ಸಂಪುಟದಲ್ಲಿ ನಿರ್ಧಾರ ಆಯ್ತು. ಆದ್ರೆ ಇದೀಗ ಬಂದಿರುವಂತಹ ಸಮಸ್ಯೆ ಇರುವಂತಹ 15% ಅಲ್ಲಿ ಒಳ ಮೀಸಲಾತಿಯನ್ನ ಯಾವ ರೀತಿಯಾಗಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಗೊಂದಲ ಆಗಿದೆ. ನಾಳೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಆಗುತ್ತೆ. ಅದಕ್ಕೂ ಮುನ್ನ ಇವತ್ತು ಎಡಗೈ ಬಲಗೈ ಸಮುದಾಯದವರು ಕೂಡ ಅಂದ್ರೆ ಸಚಿವರುಗಳು, ಶಾಸಕರು ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತನಾಡುವಂತಹದ್ದು, ಜೊತೆಗೆ ಪರಮೇಶ್ವರ್ ಅವರು ಅವರ ಒಂದಿಷ್ಟು ಸಮುದಾಯದ ಸಚಿವರುಗಳನ್ನೊಳಗೊಂಡಂತೆ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಇನ್ ಕೇಸ್ ಏನಾದ್ರೂ 15% ಅಲ್ಲೇ ಒಳ ಮೀಸಲಾತಿಯನ್ನ ಕೊಡ್ಬೇಕು ಅನ್ನುವಂತಹದ್ದಾದ್ರೆ ಎಷ್ಟು % ಅನ್ನ ನಾವು ಯಾವ್ಯಾವ ಸಮುದಾಯಕ್ಕೆ ನೀಡಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ. ಬಹುತೇಕವಾಗಿ ಇರುವಂತಹ ಸಮುದಾಯದ ಅಂದ್ರೆ ಏನು 6-6-5 ಅನುಪಾತದಲ್ಲಿ ನೀಡಲಾಗಿತ್ತು ಅದೇ ಅನುಪಾತದ ರೀತಿಯಲ್ಲಿಯೇ ಇರುವಂತಹ 15% ಅನ್ನ ಡಿವೈಡ್ ಮಾಡ್ಬೇಕಾ, ಅಥವಾ ಇರುವಂತಹದನ್ನ ಕಂಪ್ಲೀಟ್ ಆಗಿ ಓವರ್ ಆಲ್ ಆಗಿ ಏನು 15% ಇತ್ತು ಅದನ್ನೇ ಮುಂದುವರಿಸಬೇಕಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಗೊಂದಲ ಇತ್ತು. ಆ ನಿಟ್ಟಿನಲ್ಲಿ ಇವತ್ತಿನ ಒಂದಿಷ್ಟು ಸಭೆಗಳಲ್ಲಿ ಚರ್ಚೆ ಆಗಿದ್ದಂತಹದ್ದು ಬಹುತೇಕವಾಗಿ ನಾಳೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಆಗಲಿದೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.